ಸಾಕು. ಅದು ಈ ಜನ್ಮದಾಗ ಸಾಧ್ಯವಿಲ್ಲ. ಶಬಾಷ್. ರಾವ್ ಬಹದ್ದೂರ್ ತ್ಯಾಗರಾಜರ ಏಕೈಕ ಸುಪುತ್ರ, 100 ಎಕರೆಯ ಜಮೀನಿನ ವಾರಸುದಾರ. ಹೋಗಿ ಹೋಗಿ ಇಂಥ ಕೀಳು ಹೆಣ್ಣಿನ ಜೊತೆ ಕೂಡೋದಕ್ಕೆ ನಿನಗೆ ನಾಚಿಕೆ ಆಗೋದಿಲ್ವೇನೋ? ಆಗಲ್ಲ ಅಪ್ಪಾಜಿ, ಅದು ನಾನು ಮುಚ್ಚೋ ಬಾಯಿ. ಏ ಜಗದೀಶ, ನಿನ್ನ ತಾಯಿ ಸತ್ತಾಗ ನಿನಗಿನ್ನೂ 1 ವರ್ಷ ಆಗಿತ್ತು. ನನ್ನ ಬಳಗದವರು ಸಂಬಂಧಿಕರೆಲ್ಲ ಸೇರಿ ತ್ಯಾಗರಾಜ್ ಅವರೇ ಇನ್ನೊಂದು ಮದುವೆ ಆಗಿ ಅಂತ ನನ್ನನ್ನು ಒತ್ತಾಯ ಮಾಡಿದರು. ನಾನು ಅವ್ರಿಗೆ ಏನು ಹೇಳಿದೆ ಗೊತ್ತಾ? ನನ್ನ ಮನೆಗೆ ಬರುವವಳು ನನಗೆ ಹೆಂಡತಿ ಆಗಿರ್ತಾಳೆ ಹೊರತಾಗಿ ಈ ನನ್ನ ಮಗನಿಗೆ ತಾಯಿ ಆಗಲಾರದು ಅಂತ ಹೇಳಿ ನನ್ನ ಜೀವನದ ಸರ್ವ ಸುಖವನ್ನೇ ತ್ಯಾಗ ಮಾಡಿದೆ. ಆದ್ರೆ ನೀನು ಅದಕ್ಕೆ ತಕ್ಕ ಪ್ರತಿಫಲವನ್ನೇ ಕೊಟ್ಟೆ. ನಾನು ಹೇಳೋದನ್ನಾದ್ರೂ ಕೇಳಿ. ನೀನೇನು ಹೇಳಿದಂದ್ರೆ ನನಗೆ ಚೆನ್ನಾಗಿ ಗೊತ್ತು. ಇವಳೊಬ್ಬ ಬಡವನ ಮಗಳು. ನಾನು ಇವಳನ್ನ ಮನಸಾರ ಪ್ರೀತಿಸಿದ್ದೇನೆ. ಮದುವೆ ಅಂತ ಆದ್ರೆ ಅದು ಇವಳನ್ನೇ ಅಂತ ಅಲ್ವೇ ನೀನು ಹೇಳೋದು? ಸ್ವಲ್ಪ ಮಾತಾಡೋದಕ್ಕೆ ಅವಕಾಶ ಆದ್ರೂ ಕೊಡಿ. ಜಗದೀಶ, ನಿನ್ನ ಯಾವ ಮಾತನ್ನು ಕೇಳುವ ಸ್ಥಿತಿಯಲ್ಲಿ ನಾನಿಲ್ಲ. ನಾನು ನಿಮ್ಮಪ್ಪ ಯಾವ ಹುಡುಗಿನ ಬೆರಳು ಮಾಡಿ ತೋರಿಸ್ತೀನೋ ಅದೇ ಹುಡುಗಿನ ನೀನು ಮದುವೆ ಆಗತಕ್ಕದ್ದು. ನಡಿ ಮನೆಗೆ. ಏ ನಡಿ ಮನೆಗೆ. ಏ ಶಿವಪ್ಪ, ಈ ನಿನ್ನ ಮಗಳಿಗೆ ಸರಿಯಾಗಿ ಬುದ್ಧಿ ಹೇಳು, ಇಲ್ಲ ಅಂದ್ರೆ ಪರಿಸ್ಥಿತಿ ವಿಕೋಪಕ್ಕೆ ಹೋಗುತ್ತಾ. ಬಿ ಕೇರ್ಫುಲ್. ಯಪ್ಪ, ಇಲ್ಲಿ ನಡೆದ ವಿಷಯ ಏನಂತ ನನಗೆ ಗೊತ್ತಿಲ್ಲ ದಣಿ. ಏಯ್ ಬಡವ, ನಾಟಕ ಮಾಡ್ತೀಯೇನೋ? ಈ ನಿನ್ನ ಮಗಳು ಗೌರಿ ನನ್ನ ಮಗನ ಕೂಡ ಪ್ರೀತಿ ಮಾಡುವ ವಿಷಯ ನಿನಗೆ ಗೊತ್ತಿಲ್ಲ? ಯಪ್ಪ, ನಿಮ್ಮ ಪಾದ ಸಾಕ್ಷಿಯಾಗಿ ಇಲ್ಲಿ ಏನ್ ನಡೀತಂತ ನನಗೆ ಗೊತ್ತಿಲ್ಲ ದಣಿ. ಗೊತ್ತಿಲ್ಲದಿದ್ದರೆ ಕೇಳಿ ತಿಳಿದುಕೋ ಇವಳ ರಾಸಲೀಲೆಯನ್ನ. ಯವ್ವ, ದಣಿಗಳ ಮಾತಿಗೆ ಉತ್ತರ ಕೊಡವ, ಯಾಕೆ ಸುಮ್ಮನೆ ನಿಂತಿ? ಹೇಳವ, ಹೇಳು. ಅದಂಗೆ ಹೇಳ್ತಾಳ? ಮಾಡಿದ ತಪ್ಪು ಮನಸ್ಸಿಗೆ ನಾಟುತ್ತೆ ನೋಡು. ಶಿವಪ್ಪ, ಬಹಳ ವರ್ಷಗಳಿಂದ ನೀವು ನನ್ನ ಹೊಲ ಮನೆಯಾಗ ದುಡ್ದುಂಡಿರ ಅಂತ ನಾನು ನಿಮ್ಮನ್ನ ಸುಮ್ಮನೆ ಬಿಟ್ಟಿನಿ. ಇಲ್ಲ ಅಂದ್ರೆ ಇಂಥ ಜಾಗದಾಗ ಬ್ಯಾರೆ ಯಾರನ ಆಗಿದ್ರ ಊರ ಬಿಡಿಸ್ತಿದ್ದೆ. ಯಪ್ಪ, ನನ್ನ ಮಗಳು ತಪ್ಪು ಮಾಡಿದ್ರ ಆಕಿ ನಾ ಶಿಕ್ಷೆ ಕೊಡ್ತೀನಿ. ಆದ್ರ ಊರ್ ಬಿಟ್ಟು ಹೋಗ್ರಿ ಅಂತ ಮಾತ್ರ ಹೇಳಬೇಡಿ ಧಣಿ, ಹೇಳಬೇಡಿ. ಯಾಕೆಂದ್ರೆ ಎಷ್ಟೋ ವರ್ಷದಿಂದ ನಿಮ್ಮ ಹೊಲ ಮನೆ ದುಡ್ದುಂಡೀವಿ. ಇನ್ನು ಮುಂದಾದ್ರು ನಿಮ್ಮ ಪಾದದ ಕೆಳಗ ಇರ್ತೀವಿ. ಧಣಿ, ನನ್ನ ಮಗಳು ಮಾಡಿದ ತಪ್ಪು ಇದು ಒಂದ್ಸಲ ಕ್ಷಮ ಮಾಡಿ ನಿಮ್ಮ ಹೊಟ್ಟೆಗೆ ಹಾಕೋರಿ. ಮುಂದಿಂತ ತಪ್ಪು ಆಗ್ಲಾರ್ದಾಗ ನಾನು ನೋಡ್ಕೋತೀನಿ ಧಣಿ, ನಾನು ನೋಡ್ಕೋತೀನಿ. ಮಾತು ಕೊಟ್ಟಿದೀಯ, ಮಾತಿನ ಹಂಗ ನಡ್ಕೊಬೇಕು. ಏ ಗೌರಿ, ನೀನು ಅಷ್ಟ. ಇನ್ನು ಮುಂದೆ ನನ್ನ ಮಗನ್ ಕೂಡ ನೀ ಕಂಡದ್ದಾದ್ರ ಕಡ್ದ ಹಾಕ್ತೀನಿ, ಹುಷಾರ್. ಅವ್ರು ಹೇಳೋ ಮಾತು ಖರೇನವ? ಮಾತಾಡವ. ನೀಂಗ್ ಸುಮ್ಮನೆ ನಿಂತ್ರ ನಾ ಏನ್ ತಿಳ್ಕೋಬೇಕು? ಮಾತಾಡವ, ಮಾತಾಡ. ಖರೆ ಐತಪ್ಪ, ಅವ್ರು ಹೇಳೋ ಮಾತು ಖರೇನ ಐತಿ. ಆದ್ರೂ ಇದ್ರೊಳಗ ನಂದು ಯಾವ ತಪ್ಪು ಇಲ್ಲಪ್ಪ. ನಾನು ಎಷ್ಟು ಪರಿಪರಿಯಾಗಿ ಬೇಡ್ಕೊಂಡ್ರು ಅವರು ನನ್ನ ಮಾತಾ ಕೇಳಲಿಲ್ಲ. ಗೌರಿ, ನಿನ್ನ ಮನಸಾರ ಪ್ರೀತಿ ಮಾಡೀನಿ. ಮದ್ವೆ ಅಂತ ಆದ್ರ ಅದು ನಿನ್ನನ್ನ ಅಂತ ಈ ಭೂತಾಯಿ ಮೇಲೆ ಆಣಿ ಇಟ್ಟು ವಚನ ಕೊಟ್ಟಾರಪ್ಪ. ಹಂಗಾಗಿ ಅವ್ರ ಜೊತೆ ಸಲಿಗೆ ಬೆಳೆಸಿದನೆ ಹೊರತು ಬೇರೆ ಯಾವ ಉದ್ದೇಶದಿಂದನೂ ಅಲ್ಲಪ್ಪ. ಆದ್ರೂ ನೀ ಅವ್ರ ಮಾತಿಗೆ ಮರಳಾಗಬಾರ್ದಾಗಿತ್ತು ಮಗ, ಮರಳಾಗಬಾರ್ದಾಗಿತ್ತು. ಯಾಕಂದ್ರೆ ಅವ್ರು ದೊಡ್ಡ ಶ್ರೀಮಂತರು, ನಾವು ಬಡವ್ರ ಮಗ, ಬಡವರು. ಯವ, ಅಲ್ಲಿ ನೋಡಲ್ಲಿ ದೂರದಿಂದ ನೋಡಿದ್ರ ಆಕಾಶ ಭೂಮಿ ಎರಡೂ ಕೂಡಿದಂಗ ಕಾಣಿಸ್ತಾವು. ಆದ್ರ
ಅವು ಎಂದರ ಕೂಡಕ್ ಸಾಧ್ಯ ಐತೇನು? ಇದು ಹಂಗ ಹೋಲ್ ಬಿಡವ. ಗೊತ್ತಿಲ್ದೂರಾಗ ದಿಕ್ಕಿಲ್ದರಂಗ ಬದುಕಿದ್ರು ಚಿಂತೆ ಇಲ್ಲ. ಆದ್ರೆ ಈ ಊರಾಗ ಮಾತ್ರ ಇರೋದು ಬೇಡ. ನಡೆಯವ ಹೋಗೋಣ. ನಿಲ್ಲಿ. ನೀವೆಲ್ಲೂ ಹೋಗ್ಬೇಕಾಗಿಲ್ಲ. ದಣಿ, ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ನಮ್ಮ ಪಾಡಿಗೆ ನಮ್ಮನ್ನು ಬಿಟ್ಬಿಡ್ರಿ. ನಮ್ಮ ಜೀವಕ್ಕ ಕೂತು ತರಬೇಡಿ ದಣಿ, ತರಬೇಡಿ. ಅಲ್ಲ ಶಿವಪ್ಪನವ್ರೆ, ನಾನು ಚಿಕ್ಕಮ್ಮನಿರ್ಬೇಕಾದ್ರೆ ನನ್ನನ್ನ ಎತ್ತಿ ಆಡಿಸಿ ಬೆಳೆಸಿದ ನಿಮಗೆ ನನ್ನ ಗುಣ ಸ್ವಭಾವದ ಬಗ್ಗೆ ಗೊತ್ತಿಲ್ವೇ? ಅಂಥದ್ರಲ್ಲಿ ನಾನು ನಿಮಗೆ ಮೋಸ ಮಾಡ್ತೀನ? ಛೆ, ಖಂಡಿತವಾಗ್ಲೂ ಇಲ್ಲ. ನಿಮ್ಮ ಮಗಳ ಗೌರಿನ ನಾನು ಮನಸಾರೆ ಪ್ರೀತಿಸ್ತಾ ಇದ್ದೀನಿ. ದಣಿ, ನಿಮ್ಮ ತಂದೆ ಯಾರು ಎಂತವ್ರು ಅಂತ ಗೊತ್ತಿದ್ದು ಈ ರೀತಿ ಹಠಕ್ಕೆ ಬೀಳ್ಬೇಡ್ರಪ್ಪ, ಹಠಕ್ಕೆ ಬೀಳ್ಬೇಡ್ರಿ. ನಮ್ಮ ಜಾಗದಾಗ ಬೇರೆ ಯಾರಾದ್ರೂ ಆಗಿದ್ರ ಇಷ್ಟೊತ್ತಿಗೆ ಅವ್ರನ್ನ ಸುಟ್ಟು ಬೂದಿ ಹಣ್ಣಿಗೆ ಹಚ್ಕೊಂಡಿದ್ರು. ಬಹಳ ವರ್ಷದಿಂದ ನೀವು ಹೊಲವನ್ನು ದುಡ್ದಿವಂತ ನಮ್ಮನ್ನು ಸುಮ್ಮನೆ ಬಿಟ್ಟಾರ. ಛ, ಇದು ಆಗದು ಮಾತ್ರಪ್ಪ, ಆಗದು ಮಾತು. ನೋಡಿ ಶಿವಪ್ಪನವ್ರೆ, ನಮ್ಮ ತಂದೆಯವರ ಮಾತು ಕಠೋರವಾದ್ರೂ ಕೂಡ ಮನಸ್ಸು ಮಾತ್ರ ಮಲ್ಲಿಗೆ ಹೂವಿನಷ್ಟೇ ಮೃದು. ಹಾಗಾಗಿ ನೀವು ತಿಳಿದುಕೊಂಡಿರುವಷ್ಟು ಹೀನ ಮನಸ್ಸಿನ ವ್ಯಕ್ತಿತ್ವ ನನ್ನದಲ್ಲ. ನನ್ನದೇನಿದ್ರು ಒಂದೇ ಮಾತು, ಈ ಜನ್ಮದಲ್ಲಿ ಮದುವೆ ಅಂತ ಆದ್ರೆ ಅದು ನಿಮ್ಮ ಮಗಳ ಗೌರಿನ ಮಾತ್ರ. ದಣಿ, ಇದು ನೀವು ಮಾತಾಡ್ತಿರೋದಲ್ಲ. ನಿಮ್ಮ ವಯಸ್ಸು ಈ ರೀತಿ ಮಾತಾಡಿಸ್ತೈತಿ. ದಣಿ, ಹುಲಿಗವಿ ಚಂದ ಆಶಾ ಮಾಡಿದ ಮಲದ ಮರಿ ಹುಲಿಗವಿಗೆ ಸಾಧ್ಯ ಐತ್ರ? ಮಲದ ಮರಿ ತನ್ನ ಹುಲ್ಲು ಮನೆಗಿರ್ಬೇಕೆ ಹೊರತು ಹುಲಿಗವಿಗೆ ಆಶೆ ಪಡಬಾರ್ದ್ರಪ್ಪ, ಆಶೆ ಪಡಬಾರ್ದು. ಯಾ ಗೌರಿ, ನನ್ನ ಮಾತಿನ ಮೇಲೆ ನಿನಗೂ ಕೂಡ ನಂಬಿಕೆ ಇಲ್ಲ. ಎಲ್ಲಿ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳ ನೋಡೋಣ. ನಿಮ್ಮ ಮಾತಿನ ಮೇಲೆ ನಂಬಿಕೆ ಹಿಡ್ದಿದ್ರೆ ಇನ್ನು ಯಾರ ಮಾತು ಅಂತ ನಂಬಲಿ ನಾನು? ನನ್ನ ಸರ್ವಸ್ವನ ನಿಮಗ ಒಪ್ಸಿನಿ ಅಂದಿಂದ ನೀವು ಹೇಳ್ದಂಗ ಕೇಳ್ದ ಹೋದ್ರ ನಾನಂತೂ ಬದುಕಲ್ಲ. ನಾನು ಉಳಿಲಿಲ್ಲ ಅಂದ್ರೆ ನಮ್ಮಪ್ಪನೂ ಬದುಕಲ್ಲ. ಬ್ಯಾಡ ಮಗಳ, ಬೆಂಕಿ ಜೊತೆ ಸರಸ ಒಳ್ಳೇದಲ್ಲ ತಾಯಿ, ಸರಸ ಒಳ್ಳೇದಲ್ಲ. ನೋಡಿ, ನಿಮ್ಗೆ ಯಾವ ಭಯನೂ ಬೇಡ. ಯಾವ ನಮ್ಮ ತಂದೆಯಿಂದ ನಿಮಗೆ ಅವಮಾನವಾಯ್ತು ಅದೇ ನಮ್ಮ ತಂದೆ ಬಂದು ನಿಮ್ಮ ಮಗಳ ಗೌರಿನ ನಮ್ಮ ಮನೆ ಸೊಸೆ ಮಾಡ್ಕೋತೀನಿ ಅಂತ ಹೇಳಿದ ಮೇಲಾದ್ರೂ ಈ ಮದುವೆಗೆ ಒಪ್ಕೊಳ್ತಾರೆ ತಾನೆ? ಆಯ್ತು ದಣಿ, ನನ್ನ ಮಗಳು ಸಂತೋಷನೇ ನನ್ನ ಸಂತೋಷ. ಆ ದೇವ್ರಿಟ್ಟಂಗಾಗ್ಲಿ. ಸರಿ, ಹಾಗಾದ್ರೆ ನಾಳೆ ಊರಾಚೆರೋ ದೇವಸ್ಥಾನಕ್ಕೆ ಬಂದ್ಬಿಡಿ. ಅಲ್ಲೇ ನಿಮ್ಮ ಮಗಳ ಕೊರಡಿಗೆ ನಾನು ತಾಳಿ ಕಟ್ತೀನಿ. ಹೌದಾ? ಹೌದು.